ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಒಂದಷ್ಟು ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಮೊದಲನೇದು, ನಾಥುಲಾ ಪಾಸ್ ಕಣಿವೆ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಅಂತ ಕ್ವಶನ್ ಕೇಳಿದ್ರೆ, ನಾಥುಲಾ ಪಾಸ್ ಕಣಿವೆ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಅಂತ ಏನಾದರೂ ಕ್ವಶನ್ ಕೇಳಿದ್ರೆ ಸಿಕ್ಕಿಂ ರಾಜ್ಯದಲ್ಲಿ ಕಂಡುಬರುತ್ತದೆ. ಶಬ್ದವು ಯಾವುದರಲ್ಲಿ ಚಲಿಸುವುದಿಲ್ಲ. ಶಬ್ದವು ಗಾಳಿ, ನೀರು, ಗಾಜುಗಳಲ್ಲಿ ಕೂಡ ಚಲಿಸುತ್ತೆ, ಆದರೆ ನಿರ್ವಾತದಲ್ಲಿ ಚಲಿಸಲ್ಲ. ನೆಕ್ಸ್ಟ್ ಒನ್, ಶಬರಿಮಲೈ ದೇವಸ್ಥಾನ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಅಂತ ಕೇಳಿದ್ರೆ ಶಬರಿಮಲೈ ದೇವಸ್ಥಾನ ಕೇರಳ ರಾಜ್ಯದಲ್ಲಿ ಕಂಡುಬರುತ್ತದೆ. ನೆಕ್ಸ್ಟ್, ಪ್ರಾರ್ಥನಾ ಸಮಾಜ ಯಾರು ಸ್ಥಾಪಿಸಿದನು ಅಂತ ಕೇಳಿದ್ರೆ ಆತ್ಮಾರಾಮ ಪಾಂಡುರಂಗ ಅವರು ಪ್ರಾರ್ಥನಾ ಸಮಾಜವನ್ನು ಸ್ಥಾಪನೆ ಮಾಡಿದ್ದಾರೆ. ನೆಕ್ಸ್ಟು, ರಾಜತರಂಗಿಣಿ ಪುಸ್ತಕದ ಕರ್ತೃ ಯಾರು ಅಂತ ಅಥವಾ ಬರೆದವರು ಯಾರು, ಪುಸ್ತಕವನ್ನು ಬರೆದವರು ಯಾರು ಅಂದರೆ ಕಲ್ಹಣ ಅವರ ಬಗ್ಗೆ ತಿಳ್ಕೊಳ್ಳೋಣ. ಕಲ್ಹಣ ಅವರು ಭಾರತದ ಇತಿಹಾಸದ ಪಿತಾಮಹ ಯಾರು ಅಂದರೆ ಭಾರತದ ಇತಿಹಾಸದ ಪಿತಾಮಹ ಯಾರು ಅಂದರೆ ಕಲ್ಹಣ ಅವರು ಬರೆದ ಪುಸ್ತಕ ಯಾವುದು ಅಂದರೆ ರಾಜತರಂಗಿಣಿ ಪುಸ್ತಕ ಯಾವ ಭಾಷೆಯಲ್ಲಿದೆ ಅಂದರೆ ಸಂಸ್ಕೃತ ಭಾಷೆಯಲ್ಲಿದೆ. ಇದು ಏನನ್ನ ಹೇಳುತ್ತದೆ ಅಂದರೆ ಇದು ಕಾಶ್ಮೀರದ ಇತಿಹಾಸವನ್ನು ಹೇಳುತ್ತದೆ ಫ್ರೆಂಡ್ಸ್. ಇದ್ರ ಬಗ್ಗೆ, ಈ ಕಾನ್ಸೆಪ್ಟ್ ಬಗ್ಗೆ ಇನ್ನೊಂದು ಸಲ ರಿಪೀಟ್ ಮಾಡ್ತೀನಿ. ರಾಜತರಂಗಿಣಿ ಪುಸ್ತಕದ ಬರೆದವರು ಯಾರು ಅಂದರೆ ಕಲ್ಹಣ ಅವರ ಬಗ್ಗೆ ತಿಳ್ಕೊಳ್ಳೋದಾದರೆ ಅವರು ಭಾರತದ ಇತಿಹಾಸದ ಪಿತಾಮಹ. ಮತ್ತು ಈ ರಾಜತರಂಗಿಣಿ ಪುಸ್ತಕ ಯಾವ ಭಾಷೆಯಲ್ಲಿದೆ ಅಂದರೆ ಸಂಸ್ಕೃತ ಭಾಷೆಯಲ್ಲಿದೆ. ಇದು ಏನನ್ನು ನಮಗೆ ತಿಳಿಸ್ಕೊಡುತ್ತೆ ಅಂದರೆ ಕಾಶ್ಮೀರದ ಇತಿಹಾಸವನ್ನು ಇದು ಹೇಳುತ್ತೆ. ಯಾವುದು? ರಾಜತರಂಗಿಣಿ ಪುಸ್ತಕ. ನೆಕ್ಸ್ಟ್, ಕಂಪ್ಯೂಟರ್ನ ಮೆದುಳು ಯಾವುದು ಅಂದರೆ CPU, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. CPU ಏನಾಗಿದೆ? ಕಂಪ್ಯೂಟರ್ನ ಮೆದುಳಾಗಿದೆ. ನೆಕ್ಸ್ಟ್, ಸಿರಿಕಲ್ಚರ್ ಯಾವುದಕ್ಕೆ ಸಂಬಂಧಿಸಿದೆ? ಅಂದರೆ ಇದು ರೇಷ್ಮೆ ಸಾಕಾಣಿಕೆಗೆ ಸಂಬಂಧಪಟ್ಟಿದೆ. ರೇಷ್ಮೆಗೆ ಸಂಬಂಧಪಟ್ಟಿರೋದು ಯಾವುದು? ಸಿರಿಕಲ್ಚರ್. ರೇಷ್ಮೆ ಸಾಕಾಣಿಕೆಗೆ ಸಂಬಂಧಪಟ್ಟಿರೋದೇ ಸಿರಿಕಲ್ಚರ್ ಆಗಿರುತ್ತೆ. ಎರಡನೇ ಪಾಣಿಪತ್ ಕದನ ಯಾವಾಗ ನಡೆಯಿತು? ಎರಡನೇ ಪಾಣಿಪತ್ ಕದನ ಕ್ವಶನ್ನು ಯಾವಾಗ ನಡೆಯಿತು ಅಂತ ಕೇಳಿದ್ರೆ ಅದು 1556ರಲ್ಲಿ ಎರಡನೇ ಪಾಣಿಪತ್ ಕದನ ನಡೆಯಿತು. ಸೊ ಇದ್ರ ಬಗ್ಗೆನೂ ಸ್ವಲ್ಪ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ. ಎರಡನೇ ಪಾಣಿಪತ್ ಕದನದ ಬಗ್ಗೆ. ಓಕೆ, ಇದು ಯಾರ್ಯಾರ ಮಧ್ಯೆ ನಡೆಯಿತು ಅಂದರೆ ಮೊಘಲರ ರಾಜ ಅಕ್ಬರ್ ಮತ್ತು ಹೇಮುವಿನ ನಡುವೆ ನಡೆಯಿತು. ಯಾವುದು? ಎರಡನೇ ಪಾಣಿಪತ್ ಕದನ. ನೆಕ್ಸ್ಟು, ಸಪ್ತ ಸಹೋದರಿ ರಾಜ್ಯಗಳು ಯಾವುವು ಅಂತ ಏನಾದರೂ ಕ್ವಶನ್ ಕೇಳಿದ್ರೆ ನಮ್ಮ ಭಾರತದಲ್ಲಿ ಸಪ್ತ ಸಹೋದರಿ ರಾಜ್ಯಗಳು ಯಾವುದಂದರೆ ಸಪ್ತ ಸಹೋದರಿ ರಾಜ್ಯಗಳು ಯಾವ್ದು ಅಂದರೆ ಅಸ್ಸಾಂ, ಅರುಣಾಚಲ ಪ್ರದೇಶ, ಸಪ್ತ ಸಹೋದರಿ ರಾಜ್ಯಗಳು ಅಸ್ಸಾಂ, ಅರುಣಾಚಲ ಪ್ರದೇಶ, ಮಿಜೋರಾಂ, ಮಣಿಪುರ, ಮೇಘಾಲಯ, ನೆಕ್ಸ್ಟ್ ನಾಗಾಲ್ಯಾಂಡ್ ಮತ್ತು ತ್ರಿಪುರ. ಇದಿಷ್ಟು ಸಪ್ತ ಸಹೋದರಿ ರಾಜ್ಯಗಳು ಅಂತ ಕೇಳ್ತಾರೆ. ಯಾವುದು ಅಂದರೆ ಒನ್ಸ್ ಅಗೇನ್ ಐ ರಿಪೀಟ್, ಅಸ್ಸಾಂ, ಅರುಣಾಚಲ ಪ್ರದೇಶ ಎನಲ್ಲಿ 2 ಇದೆ, ನೆನ್ಪಿಟ್ಕೊಳ್ಳೋಕೆ ಈಸಿ ಆಗಲಿ ಅಂತ. ನೆಕ್ಸ್ಟು ಎಮ್ನಲ್ಲಿ 3 ಇದೆ, ಮಣಿಪುರ, ಮಿಜೋರಾಂ, ಮೇಘಾಲಯ. ನೆಕ್ಸ್ಟು ಎನ್ನಲ್ಲಿ 1, ಟೀನಲ್ಲಿ 1.
ತ್ರಿಪುರ. ಇದಿಷ್ಟು AMNT ನಾವು ನೆನ್ಪಿಟ್ಕೊಬೋದು. A2M3NT A2M3NT ಅಸ್ಸಾಂ, ಅರುಣಾಚಲ ಪ್ರದೇಶ, ಮಿಜೋರಾಂ, ಮಣಿಪುರ, ಮೇಘಾಲಯ, ನಾಗಾಲ್ಯಾಂಡ್, ತ್ರಿಪುರ. ಅವ್ರ ಕ್ವಶನ್ ಏನಂತ ಕೇಳ್ಬೋದು ಅಂದರೆ, ಇಲ್ಲೇ 4 ಬೇರೆ ನಮ್ಮ ರಾಜ್ಯಗಳನ್ನು ತೋರಿಸಿ, 3 ಬೇರೆ ರಾಜ್ಯಗಳನ್ನು ನಮ್ಮ ಭಾರತದಲ್ಲಿ ತೋರಿಸಿ ಇನ್ನೊಂದು ರಾಜ್ಯವನ್ನು ಇದರಲ್ಲಿ ಆ್ಯಡ್ ಮಾಡ್ಬೋದು, ಅಥವಾ ಇದರಲ್ಲಿ 3 ರಾಜ್ಯಗಳನ್ನು ಕೊಟ್ಟು ಬೇರೆ ರಾಜ್ಯವನ್ನು ಕೂಡ ಕೊಡ್ಬೋದು. ಇದರಲ್ಲಿ ಯಾವುದು ಸಪ್ತ ಸಹೋದರಿ ರಾಜ್ಯಗಳು ಅಲ್ಲ ಅಂತ ಕೇಳ್ಬೋದು. ಸೊ ಯಾವುದು ಹೌದು ಅಂತ ತಿಳ್ಕೊಂಡಿದ್ವಿ ಅಂದರೆ ಅಲ್ಲ ಅನ್ನೋದು, ಯಾವ್ದು ಆಗಲ್ಲ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ಲು ಅವ್ರು ಕೊಡ್ಬೋದು, ಏನಂತ ಕೊಡ್ಬೋದು ಅಂದರೆ, ಯಾವುದು ಕೆಳಗಿನವುಗಳಲ್ಲಿ ಯಾವುದು ಸಪ್ತ ಸಹೋದರಿ ರಾಜ್ಯಗಳಲ್ಲ? ಆಪ್ಷನ್ನು ಮಣಿಪುರ, ತ್ರಿಪುರ, ನಾಗಾಲ್ಯಾಂಡ್, ಸಿಕ್ಕಿಂ. ಸೊ ಹಾಗಾದರೆ ನಾವು ಯಾವುದು ಸಪ್ತ ಸಹೋದರಿ ರಾಜ್ಯಗಳಲ್ಲಿ ಬರುತ್ತೆ ಅಂತ ತಿಳ್ಕೊಂಡಿದ್ವಿ. ಈಸಿಯಾಗಿ ನೆನ್ಪಿಟ್ಕೊಳ್ಳೋಕ್ಕೂ AMNT ಅಂದರೆ ಎನ್ನಲ್ಲಿ ಏನು ಬರುತ್ತೆ? ನಾಗಾಲ್ಯಾಂಡ್ ಬರುತ್ತೆ, ತ್ರಿಪುರ ಟೀನಲ್ಲಿ ಬರುತ್ತೆ, ಎಮ್ಮಲ್ಲಿ ಮಣಿಪುರ, ಮಿಜೋರಾಮು ಮತ್ತು ಮೇಘಾಲಯ ಬರುತ್ತೆ, ಏನಲ್ಲಿ ಅಸ್ಸಾಂ, ಅರುಣಾಚಲ ಪ್ರದೇಶ ಬರುತ್ತೆ. ಹಾಗಾದರೆ ಯಾವುದಲ್ಲ ಅಂತ ಕೇಳಿದ್ರೆ ಸಿಕ್ಕಿಂ ಆಗಿರಲ್ಲ ಫ್ರೆಂಡ್ಸ್. ನೆಕ್ಸ್ಟ್ ಕ್ವಶನ್,